ಕೆಆರ್ಪೇಟೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸ್ಟ್ರಾಂಗ್ ರೂಮ್ ಪರಿಶೀಲನೆ. ಕುಶಾಲನಗರದ ಸಮುದಾಯ ಆರೋಗ್ಯ ಕೇಂದ್ರದ ಸಾರ್ವಜನಿಕರ ಶೌಚಾಲಯಗಳ ಬಾಗಿಲುಗಳಿಗೆ ಚಿಲಕ ಇಲ್ಲದೆ ಮಹಿಳೆಯರು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರಾದ ಕೆ.ಬಿ. ರಾಜುರವರು ಬೇಸರ ವ್ಯಕ್ತಪಡಿಸಿದ್ದಾರೆ. ನಾಳೆ ಏಪ್ರಿಲ್ 14ರಂದು ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿರವರು ಬಿರುಸಿನ ಪ್ರಚಾರ ಹಾಗೂ ರೋಡ್ ಶೋ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯದುವೀರ್ರವರ ಪರ ಮತ ಪ್ರಚಾರ ಹಾಗೂ ಮಂಗಳೂರಿನಲ್ಲಿ ರೋಡ್ ಶೋ. ಅರಣ್ಯ ರಸ್ತೆ ಜಮೀನು ಅತಿಕ್ರಮಣ ನಿವೇಶನ ಆರೋಪ ಜಂಟಿ ಸರ್ವೆಗೆ 2ನೇ ನೋಟಿಸು. ನಿಂತ ಕಾರಿಗೆ ಉಸುಕಿನ ಟಿಪ್ಪರ್ ಡಿಕ್ಕಿ, ಶಾಸಕಿ ಕಾರಿಗೆ ಡಿಕ್ಕಿ ಎನ್ನುವ ವದಂತಿ. ಕರೆದುಕೊಂಡು ಹೋಗಿದ್ದು ನಾವು, ಕಳಿಸಿದ್ದು ಯಾರು? ಕೆ.ಆರ್. ಅಶೋಕರವರ ಹೇಳಿಕೆ. ರಾಜ್ಯದಲ್ಲಿ ಅನುಷ್ಠಾನಗೊಂಡಿರುವ ಗ್ಯಾರಂಟಿಗಳು ದೇಶದೆಲ್ಲೆಡೆ ಮನೆ ಮಾತಾಗಿದೆ. ಜನರನ್ನು ಮೇಲಕ್ಕೆತ್ತುವ ಕೆಲಸ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಎಂದು ಸ್ಟಾರ್ ಚಂದ್ರರವರ ಹೇಳಿಕೆ. ಮಕ್ಕಳ ಸಮಗ್ರ ವ್ಯಕ್ತಿತ್ವ ವಿಕಸನಕ್ಕೆ ಮಕ್ಕಳ ಬೇಸಿಗೆ ಶಿಬಿರ ವರದಾನವಾಗಿದೆ ಎಂದು ಡಾಕ್ಟರ್ ಮಹದೇಶ್ ಗುರೂಜಿರವರು ಹೇಳಿದರು. ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಿಐಡಿ ಎದುರು ಯಡಿಯೂರಪ್ಪ ಹಾಜರು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲಾಧಿಕಾರಿಗಳು ಹಾಗೂ ಚುನಾವಣಾ ಅಧಿಕಾರಿಯಾದ ಡಾಕ್ಟರ್ ಕುಮಾರ್ ಅವರು ಇಂದು ಕೆಆರ್ಪೇಟೆ ತಾಲೂಕಿನ ಆನೆಗೋಳ ಚೆಕ್ಪೋಸ್ಟ್ ಹಾಗೂ ಕೆಆರ್ಪೇಟೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಮತಯಂತ್ರಗಳ ಭದ್ರತಾ ಕೊಠಡಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು.